ನೀಟ್ ಪರೀಕ್ಷೆಯ ಕಿಚ್ಚು ದೇಶದಾದ್ಯಂತ ಹಬ್ತಾ ಇದೆ ವೀಕ್ಷಕರೇ. ಒಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿ ಕ್ಷಣ ಕ್ಷಣಕ್ಕೂ ಸಹ ಪ್ರಕ್ಷುಬ್ಧವಾಗ್ತಾ ಇದೆ. ಸೊ ಹೀಗಾಗಿ ಇದನ್ನ ಈ ಒಂದು ಬಿಸಿಯ ಒಂದು ವಿಚಾರವನ್ನ ಮನವರಿಕೆ ಮಾಡಿಕೊಂಡಿರತಕ್ಕಂಥ ಕೇಂದ್ರ ಸರ್ಕಾರ ಇದೀಗ ಸಿಜೆಪಿ ಜೊತೆಗೆ ಮಾತುಕತೆಗೆ ಆಹ್ವಾನವನ್ನ ಕೊಟ್ಟಿದೆ. ಸಿಜೆಪಿ ಪ್ರಮುಖ ನಾಯಕರ ಬೇಡಿಕೆಯನ್ನ ಆಲಿಸಲು ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಜಂತರ್ ಮಂತರ್ ಅಥವಾ ತಟಸ್ಥ ಜಾಗದಲ್ಲಿ ಮಾತುಕತೆಗೆ ರೆಡಿ ಇದ್ದೀವಿ, ಎಲ್ಲಿ ಯಾವಾಗ ಅಂತ ನೀವೇ ನಿಗದಿ ಮಾಡಿ ಹೇಳಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸಿಜೆಪಿ ಜೊತೆಗೆ ಮಾತುಕತೆಗೆ ಆಹ್ವಾನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಸಿಜೆಪಿ ಪ್ರಮುಖ ನಾಯಕರ ಬೇಡಿಕೆಯನ್ನ ಆಲಿಸಲು ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಜಂತರ್ ಮಂತರ್ ಅಥವಾ ತಟಸ್ಥ ಜಾಗದಲ್ಲಿ ಮಾತುಕತೆಗೆ ರೆಡಿ ಇದ್ದೀವಿ, ಎಲ್ಲಿ ಯಾವಾಗ ಅಂತ ನೀವೇ ನಿಗದಿ ಮಾಡಿ ಹೇಳಿ ಅಂತ ಸಿಜೆಪಿಗೆ ಕೇಂದ್ರ ಸರ್ಕಾರ ಮೆಸೇಜ್ ಅನ್ನು ರವಾನೆ ಮಾಡಿದೆ. ವೀಕ್ಷಕರೇ, ಇನ್ನು ಸುಮ್ಮನಿದ್ರೆ ಇದು ವಿಕೋಪಕ್ಕೆ ಹೋಗಿಬಿಡುತ್ತೆ. ಆಲ್ರೆಡಿ ಇದು ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ಹೋಗಿದೆ. ಇನ್ನು ನಾವು ಸೈಲೆಂಟ್ ಆಗಿದ್ರೆ, ಮೌನದಲ್ಲೇ ಇದ್ರೆ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವ ಸೀರಿಯಸ್ನೆಸ್ ಅನ್ನು ಅರ್ಥಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಫೈನಲಿ ಈಗ ಸಿಜೆಪಿ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ. ನೋಡಿ, ಕಳೆದ 23 ದಿನಗಳಿಂದಲೂ ನಿರಂತರವಾಗಿ ಜಂತರ್ ಮಂತರ್ನಲ್ಲಿ ಹೋರಾಟ ನಡೀತಾ ಇತ್ತು, ಪ್ರತಿಭಟನೆ ನಡೀತಾ ಇತ್ತು. ಸಿಜೆಪಿಯ ಬೆಂಬಲಿಗರು ಹೇಳ್ತಾ ಇದ್ದಂಥದ್ದು ಒಂದೇ, ಸೌಜನ್ಯಕ್ಕೂ ಕೂಡ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬಂದು ನಮ್ಮನ್ನ ಭೇಟಿಯಾಗಿ ನಮ್ಮ ಅಹವಾಲನ್ನು ಸ್ವೀಕರಿಸಿಲ್ಲ. ಅಟ್ಲೀಸ್ಟು ಸೋನಂ ವಾಂಗ್ಚುಕ್ ಅವರು ಪ್ರತಿಭಟನೆ ಉಪವಾಸ ನಿರಸನವನ್ನ ಶುರು ಮಾಡಿದಾಗಲೂ ಕೂಡ ಯಾರು ಬಂದು ನಮ್ಮನ್ನ ಮಾತನಾಡಿಸ್ಲಿಲ್ಲ ಅಂತ. ಆದರೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಏನು ಅಂದ್ರೆ, ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ ಸಿಜೆಪಿ ಜೊತೆಗೆ ನಾವು ಮಾತಾಡೋದಕ್ಕೆ ರೆಡಿ ಇದ್ದೀವಿ, ಎಲ್ಲಿ ಮಾತುಕತೆ ಆಗಬೇಕು ಅನ್ನೋದನ್ನ ಸಿಜೆಪಿ ನಿರ್ಧಾರ ಮಾಡಲಿ. ಅದು ಜಂತರ್ ಮಂತರೋ ಅಥವಾ ತಟಸ್ಥ ಜಾಗವೋ, ಎಲ್ಲಿ ಯಾವಾಗ ಮಾತುಕತೆ ಆಗಬೇಕು ನಾವು ರೆಡಿ ಇದ್ದೀವಿ, ನಾವು ಬರ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಒಂದು ಕಡೆ ಸಿಜೆಪಿ ಮತ್ತು ಪ್ರತಿಪಕ್ಷಗಳು ಪ್ರಬಲವಾಗಿ ಆಗ್ರಹಿಸ್ತಾ ಇರ್ತಕ್ಕಂಥ ಒಂದು ವಿಚಾರ ಏನು ಅಂದ್ರೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ. ರಾಜೀನಾಮೆಯನ್ನ ಕೊಡುವವರೆಗೂ ಸಹ ನಮ್ಮ ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ, ಪ್ರಬಲವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಈತನ್ಮಧ್ಯೆ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿಯೂ ಸಹ ಇದೆ. ಖಾತ್ರಿ ಇಲ್ಲ. ಸೋನಂ ವಾಂಗ್ಚುಕ್ ಅವರು ರಾಜೀನಾಮೆಯ ಬದಲಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಣದ ವ್ಯವಸ್ಥೆ, ಪರೀಕ್ಷಾ ವ್ಯವಸ್ಥೆಗಳನ್ನು ಸದೃಢಗೊಳಿಸಬೇಕು, ಬಹಳ ಸ್ಟ್ರಾಂಗ್ ಮಾಡಬೇಕು ಅನ್ನುವ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ.